ಮಿರಾಕಲ್ ಫ್ರೂಟ್ ಅಂತ ಹೇಳಿ ಇದರ ಹಣ್ಣನ್ನು ತಿಂದು 3 ಗಂಟೆ ಹೊತ್ತು ಕಾಲ ನೀವು ಲಿಂಬೆ ಹಣ್ಣು ತಿನ್ನಿ, ಮುಸುಂಬಿ ತಿನ್ನಿ, ಹುಣಸೆ ಹಣ್ಣು ತಿನ್ನಿ, ಎಲ್ಲ ಸ್ವೀಟ್ ಆಗ್ತದೆ. ಯಾವ ಹುಳಿ ಇದ್ರೂ ಕೂಡ ಹುಳಿ ಆಗೋದಿಲ್ಲ. ಇದು ಚೆರಿಯಲ್ಲಿ ಒಂದು ವೆರೈಟಿ ಸುರಿನಾಮ್ ಚೆರಿ ಅಂತ ಹೇಳಿ ಕರೀತಾರೆ. ಸುರಿನಾಮ್ ದೇಶದ್ದು. ಥೈಲ್ಯಾಂಡಲ್ಲಿ ಮತ್ತು ಮಲೇಷ್ಯಾ, ಇಂಡೋನೇಷ್ಯಾದಲ್ಲೆಲ್ಲ ಹೋದರೆ ಈ ಸೀಸನ್ನಲ್ಲಿ ರಾಶಿಗಟ್ಟಲೆ ಇಟ್ಕೊಂಡು ಮಾರಾಟ ಮಾಡ್ತಾರೆ ಇದನ್ನು. ಇದು ಜಬೋಟಿ ಕಾಬಾ ಅಂತೇಳಿ ಮರದ್ರಾಕ್ಷಿಯಲ್ಲಿ ಒಂದು ಹಣ್ಣು. ಬಳ್ಳಿಯಲ್ಲಿ ಬರುವಂಥ ದ್ರಾಕ್ಷಿಗಳಲ್ಲ, ಇಲ್ಲಿ ಕಾಯಿಯನ್ನು ನಿಮಗೆ ಕಾಣಿಸ್ಬೋದು. ಈ ಥರ ಮರದಲ್ಲಿ ಸ್ಟಿಕ್ ಆಗಿ ಅಂಟಿಕೊಂಡು ಬರುವಂಥ ಹಣ್ಣು, ಪ್ಲಿನಿಯಾ ಕುಟುಂಬದ ಹಣ್ಣು ಇದು. ಇದು ಜಬೋಟಿ ಕಾಬಾದಲ್ಲಿ ಗ್ರೀನ್ ಕ್ರಿಸ್ಟಲ್ ಅಂತ ಹೇಳುವಂಥ ವೆರೈಟಿ. ಸುಮಾರು ಒಂದು 30-35 ವೆರೈಟೀಸ್ ಇದರಲ್ಲಿ ನಮ್ಮಲ್ಲಿದೆ. ಸಬರ ಇರ್ಬೋದು, ಎಸ್ಕರ್ಲೇಟ್ ಇರ್ಬೋದು, ರೆಡ್ ಹೈಬ್ರಿಡ್ ಇರ್ಬೋದು. ವರ್ಷದಲ್ಲಿ 4-5 ಸಲ ಹಣ್ಣು ಬರ್ತದೆ ನೋಡಿ. ಇಲ್ಲಿ ಹಣ್ಣಾಗಿ ಇದೆಲ್ಲ ಈ ಹಕ್ಕಿಗಳು ತಿಂದು ಒಣಗಿರುವಂಥದ್ದು. ಮೊದಲು 1 ವಾರ ಮೊದಲಿದ್ದ ಹಣ್ಣುಗಳು. ಒಳ್ಳೆ ದ್ರಾಕ್ಷಿ ಹಾಗಿರ್ತದೆ, ಸ್ವೀಟ್ ಇರ್ತದೆ ತಿನ್ನಲಿಕ್ಕೆ. ಮರದಲ್ಲಿ ಬರುವಂಥ ದ್ರಾಕ್ಷಿಗಳು ಸುಮಾರು ಬೇರೆ ಬೇರೆ ಜಾತಿಗಳಿದೆ. ಇದು ಪ್ಲಿನಿಯಾ ಕುಟುಂಬದ್ದು, ಇನ್ನು ಬಕೋರಿಯಾ ಸ್ಪೀಸೀಸ್ ಇದೆ, ಗಾರ್ಸಿನಿಯಾ ಸ್ಪೀಸೀಸಲ್ಲಿದೆ. ಹೀಗೆ ಬೇರೆ ಬೇರೆ ಜಾತಿಯ ದ್ರಾಕ್ಷಿಗಳನ್ನು ನಾವು ನೋಡುವ. ಸೀತಾಫಲದಲ್ಲಿ ಒಂದು ಬ್ರೆಜಿಲ್ನ ಸೀತಾಫಲ, ಹೆಸರು ರೊಲೀನಿಯಾ ಅಂತ ಹೇಳಿ ಕರೀತಾರೆ, ಬಿರಿಬಾ ಅಂತ ಹೇಳಿ ಕರೀತಾರೆ. ರೊಲೀನಿಯಾ ಡೆಲಿಶಿಯೋಸಾ ಅಂತೇಳಿ ಇದರ ಬೊಟಾನಿಕಲ್ ನೇಮು. ನಮ್ಮ ಸೌತ್ ಕೇಂದ್ರದ ಜಾಸ್ತಿ ಮಳೆಗೆ ಉಳ್ಕೊಳ್ಳುವಂಥ ವೆರೈಟಿ ಸೀತಾಫಲಗಳು. ಎಲ್ಲ ಡ್ರೈಲ್ಯಾಂಡ್ನ ಬಹುತೇಕ ಸೀತಾಫಲಗಳು ಡ್ರೈಲ್ಯಾಂಡಲ್ಲಿ ಬೆಳೆಯುವಂಥದ್ದು. ಆದರೆ ಇದು ನಮ್ಮ ಒಳ್ಳೆ ಮಳೆಗೆ ಕೂಡ ಫಂಗಲ್ ಅಟ್ಯಾಕ್ ಆಗದೆ ಉಳಿಯುವಂಥದ್ದು. ಸುಮಾರು 1 kg 1.5 kg ತೂಕ ಬರ್ತದೆ. ದೊಡ್ಡ ಹಣ್ಣು, ಒಳಗಡೆ ಪಲ್ಪ್ ಕೂಡ ಹಾಗೆ ಒಳ್ಳೆ ಜಾಸ್ತಿ ಪಲ್ಪ್ ಇರ್ತದೆ ಹಣ್ಣಿಂದು. ಬ್ರೆಜಿಲ್ನ ಹಣ್ಣು, ನಮ್ಮ ಪುನರ್ಪುಳಿ ಫ್ಯಾಮಿಲಿ, ಗಾರ್ಸಿನಿಯಾ ಸ್ಪೀಸೀಸ್. ನೋಡಿ ಇಲ್ಲಿ ಹಣ್ಣು ಕಾಣಿಸ್ತುಂಟಲ್ಲ, ಹಳದಿ ಕಲರಿಂದು. ವರ್ಷದಲ್ಲಿ ಆವಾಗವಾಗ ಹಣ್ಣು ಬರ್ತದೆ ನೋಡಿ. ಇಲ್ಲಿ ಮತ್ತೆ ಮೆಡಿ ಬರ್ತಾ ಉಂಟು, ಇಲ್ಲಿ ಮೊಗ್ಗು ಉಂಟು, ಇಲ್ಲಿ ಹಣ್ಣು ಉಂಟು. 3 ಸ್ಟೇಜನ್ನು 3 ಇಂಚ್ ಒಳಗಡೆ ನೋಡ್ಬೋದು ನಾವು. ಹೂವಿನ ಮೊಗ್ಗು, ಮಿಡಿ, ಹಣ್ಣು. ಒಂದು ರೀತಿಯ ದ್ರಾಕ್ಷಿ ಥರ ಇರ್ತದೆ, ಸಾಫ್ಟ್ ಆಗಿರ್ತದೆ. ಹೊರಗಡೆ ಸಿಪ್ಪೆಯನ್ನು ತೆಗೆದು ತಿನ್ನುವಂಥದ್ದು. ಸೇಮ್ ಅದೇ ರೀತಿ ಪುನರ್ಪುಳಿಯ ಹಾಗೆ ಇರ್ತದೆ, ಹುಳಿ ಸಿಹಿ ಮಿಕ್ಸ್ ಟೇಸ್ಟ್ ಇರ್ತದೆ. ಹಣ್ಣ ಪಲ್ಪನ್ನು ಸಿಪ್ ಮಾಡಲಿಕ್ಕೆ ಇರುವಂಥದ್ದು. ಜಸ್ಟ್ ಹೀಗೆ ಪ್ರೆಸ್ ಮಾಡಿದರೆ ಸಾಕು, ಬೀಜ ಇದು ಪಲ್ಪ್ ಪೀಸ್ ಪೀಸ್ ಆಗಿ ಬರ್ತದೆ. ಸೇಮ್ ಅದೇ ಥರನೇ ಇದೆ. ಪುನರ್ಪುಳಿ ಇದ್ದೇ ಟೇಸ್ಟ್ ಇರ್ತದೆ. ಸರಿ, ಇನ್ನು ಕೇಸರಿ ಬಣ್ಣ ಬಂದರೆ ಇನ್ನು ಸ್ವೀಟ್ ಆಗ್ತದೆ. ಇದು ಅಲಿಲಿಕ್ಕೆ ಮತ್ತೆ ಪಕ್ಷಿಗೆಲ್ಲ ಒಂದು ರೆಸ್ಟೋರೆಂಟ್ ಇದ್ದಾಗ ಹಾಗೆ ಆಗಿದೆ ಇಲ್ಲಿ. ಹಾಗಾಗಿದೆ ಫಾರಿನ್ ಫುಡ್. ಬೇಕಾದ್ರೆ ತಿನ್ಕೊಂಡು ಹೋಗ್ಬೋದು. ಹೌದು, ಅದ ಕಾಯಿಯನ್ನು ನೋಡಿ, ಅದ ಕಲರ್ ಚೇಂಜ್ ಆಗಲಿಕ್ಕೆ ಪುರ್ಸೊತ್ತಿಲ್ಲ. ಆ್ಯಕ್ಚುಲಿ ಇದು ಕೆಂಪು ಬಣ್ಣ ಬರ್ತದೆ, ಬೀಟ್ರೂಟ್ ಬಣ್ಣ ಬರ್ತದೆ. ಇದು ಜಮೈಕನ್ ಸ್ಟಾರ್ ಫ್ರೂಟ್ ಅಂತೇಳಿ ಕರೀತಾರೆ, ಮಿಲ್ಕ್ ಫ್ರೂಟ್ ಅಂತೇಳಿ ಕರೀತಾರೆ. ಇಲ್ಲಿ ನೋಡಿ, ಇದು ಹಕ್ಕಿ ಆ್ಯಕ್ಚುಲಿ ಇನ್ನೂ ಹಣ್ಣಾಗಲಿಲ್ಲ, ಫುಲ್ ಪರ್ಪಲ್ ಬಣ್ಣ ಬರಬೇಕಿದೆ ಹಣ್ಣನ್ನು. ಹಕ್ಕಿಗಳು ತಿಂದು ಬಿಟ್ಟದ್ದು ಒಳಗಡೆ ನೋಡಿ. ಅದಕ್ಕಿಂತ ಮುಂಚೆನೆ ಅದು ಸ್ವೀಟ್ನೆಸ್ ಒಳಗಡೆ ಹುಟ್ಟಿದ್ದು ಸಾಕು, ಅದನ್ನು ಕಟ್ ಮಾಡಿ ತಿನ್ನೋದು. ಇದರ ವಿಶೇಷತೆ ಅಂತಂದರೆ ಇದು ಕಟ್ ಮಾಡಿ ಈ ಥರ ಸ್ಕೂಪ್ ಮಾಡಿ ತಿನ್ನಬೇಕು. ಹೊರಗಡೆ ಸಿಪ್ಪೆಯಲ್ಲಿ ಮೈಣ ಇರ್ತದೆ ಲೈಟಾಗಿ, ಚಿಕ್ಕುವಿನಲ್ಲಿ ಬಂದಾಗ ನೋಡಿ ಈ ಥರ ಮೈಣ ಕಾಣಿಸ್ತದಲ್ಲ ನಮಗೆ. ಹೌದು, ಈ ಮೈಣ ಇರ್ತದೆ, ಹಾಗಾಗಿ ಸ್ವಲ್ಪ ಅಂಟ್ಕೊಳ್ತದೆ. ಈ ಕಟ್ ಮಾಡಿ ಚಮಚದಲ್ಲಿ ಈ ಥರ ಸ್ಕೂಪ್ ಮಾಡಿ ಐಸ್ ಕ್ರೀಮ್ ತಿಂದಾಗಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಕಟ್ ಮಾಡಿದಾಗ ಒಳಗಡೆ ನಕ್ಷತ್ರದ ಹಾಗೆ ಕಾಣಿಸೋ ಕಾರಣ ಇದಕ್ಕೆ ಜಮೈಕನ್ ಸ್ಟಾರ್ ಫ್ರೂಟ್ ಅಂತೇಳಿ ಕರೀತಾರೆ. ಕೈಮಿತ ಅಂತಲೂ ಕರೀತಾರೆ. ಇದರ ವಿಶೇಷತೆ ಏನಂದರೆ ಇದರ ಎಲೆಯ ಅಡಿಭಾಗ ಉಂಟಲ್ಲ, ಈ ಥರ ತಾಮ್ರದ ಕಲರ್, ಆವಾಗ ಸಿಲ್ವರ್ ಕಲರ್ ನೋಡಿದ್ವಿ ನಾವು. ಇದು ಕಾಪರ್, ಲೈಟ್ ಹಾಕಿದರೆ ತಾಮ್ರದ ಕಾಪರ್ ಕಲರ್ ಬರ್ತದೆ. ಸತ್ತಾಗ ಕಾಣಿಸ್ತದೆ ಹಿಂದ್ಗಡೆಯಿಂದ ನೋಡ್ರೆ, ಎದುರುಗಡೆಯಿಂದ ನೋಡಿದ್ರೆ ಒಳ್ಳೆ ಹಸಿರು ಬಣ್ಣ ಇರ್ತದೆ. ನಿಮಗೆ ಡೈಲಿ ಯೂಸ್ಗೆ ಯಾವುದು ಯೂಸ್ ಮಾಡೋಕ್ಕಾಗಲ್ಲ, ಇಲ್ಲಿ ಇವರೇ ಪ್ರಾಣಿ ಅಲ್ಲ. ಆ್ಯಕ್ಚುಲಿ ನಮಗೆ ಬೇಕಿದ್ರೆ ಮತ್ತೆ ಕೆಲವಕ್ಕೆ ಕವರ್ ಕಟ್ತೇವೆ ನಾವು. ಇದರಲ್ಲಿ ಇದು ಮಿರಾಕಲ್ ಫ್ರೂಟ್ ಅಂತೇಳಿ ಸುಮಾರು ಒಂದು 5-6 ಸಾವಿರ ಹಣ್ಣಿತ್ತು. ಎಲ್ಲ ಹಕ್ಕಿಗಳು ತಿಂದು ಬಿಡ್ತವೆ ಹೆಚ್ಚಾಗಿ. ಮಿರಾಕಲ್ ಫ್ರೂಟ್ ಅಂತೇಳಿ ಸುಮಾರು ಒಂದು 5-6 ಸಾವಿರ ಹಣ್ಣಿತ್ತು. ಎಲ್ಲ ಹಕ್ಕಿಗಳು ತಿಂದು ಬಿಡ್ತವೆ ಹೆಚ್ಚಾಗಿ. ಇದರ ಹಣ್ಣನ್ನು ತಿಂದು 3 ಗಂಟೆ ಹೊತ್ತು ಕಾಲ ನೀವು ಲಿಂಬೆ ಹಣ್ಣು ತಿನ್ನಿ, ಮುಸುಂಬಿ ತಿನ್ನಿ, ಹುಣಸೆ ಹಣ್ಣು ತಿನ್ನಿ, ಎಲ್ಲ ಸ್ವೀಟ್ ಆಗ್ತದೆ. ಯಾವ ಹುಳಿ ಇದ್ರೂ ಕೂಡ ಹುಳಿ ಆಗೋದಿಲ್ಲ, ಅಷ್ಟು ಸ್ವೀಟ್ ಇರುತ್ತೆ. ಹೌದು, ಅಲ್ಲ ಇದಲ್ಲ, ಇದು ಸ್ವೀಟ್ ಅಂತ ಹೇಳಿ ಅಲ್ಲ, ದೊಡ್ಡದಾಗ್ತದೆ. ನೇರಳೆ ಹಣ್ಣಿನಷ್ಟು ದೊಡ್ಡದು ಬರ್ತದೆ ಇದು ಹಣ್ಣು. ಇದರ ಹಣ್ಣನ್ನು ತಿಂದು ನಾಲಿಗೆ ಗಿಡಿ ಇದರ ಹೊರಗಡೆ ರಸವನ್ನು ಸ್ಪ್ರೆಡ್ ಮಾಡಿದರೆ ನೀವು ಲಿಂಬೆ ಹಣ್ಣು ಕೂಡ ಅಲ್ಲ ಅಲ್ಲ, ಇದು ಮಿರಾಕಲ್ ಫ್ರೂಟ್ ಅಂತಲೇ ಇದರ ಹೆಸರು. ಇದು ಬ್ರೆಜಿಲ್ನ ಹಣ್ಣು ಆ್ಯಕ್ಚುಲ್. ಸ್ವಲ್ಪ ದೊಡ್ಡದಾಗ್ತದೆ. ಇದು ಹಣ್ಣಲ್ಲ, ಜಸ್ಟ್ ಕಲರ್ ಚೇಂಜ್ ಆದದ್ದಷ್ಟೇ.
ಸರಿ ನಮ್ಮ ನೇರಳೆ ಹಣ್ಣು ಬರ್ತದಲ್ಲ ಅಷ್ಟು ದೊಡ್ಡದು ಬರ್ತದೆ. ಇದು ಗ್ರೇಪ್ ಗೋವಾ ಅಂತೇಳಿ ಬ್ರೆಜಿಲ್ನದ್ದೊಂದು ಪೇರಳೆ. ಇಲ್ಲಿ ಪೇರಳೆ ಅಂದರೆ ಒಂದು ದ್ರಾಕ್ಷಿ ಅಷ್ಟೇ ದೊಡ್ಡದು ಬರುತ್ತೆ. ಹೆಸರು ಹೇಳುವ ಹಾಗೆ ಗ್ರೇಪ್ ಗೋವಾ, ಪೇರಳೆ ಇದು ದ್ರಾಕ್ಷಿಯ ಥರ ಬರುವಂಥ ಪೇರಳೆ. ಚಿಕ್ಕ ಚಿಕ್ಕದು ಹಾ, ದೊಡ್ಡದು. ಹೌದು. ಇಲ್ಲಿ ನೋಡಿ ಈ ಥರ ಇನ್ನೀಗ ಫ್ಲವರ್ ಬರ್ತದೆ ಪುನಃ, ನೋಡಿ ಎಲ್ಲ ಚಿಗುರು ಸ್ಟಾರ್ಟ್ ಆಗಿದೆ, ಫುಲ್ ಫ್ಲವರ್ ಬರ್ತದೆ. ಈ ಥರ ಗುಂಚಲು ಗುಂಚಲು ಬರೋದು. ದ್ರಾಕ್ಷಿ ಹಾಗೆ ಬರೀ ಸಾಸಿವೆ ಕಾಳಿನಷ್ಟು ಸಣ್ಣ ಬೀಜ ಸಹಿತ ಹಾಗೆ ತಿಂದುಬಿಡ್ಬೋದು, ಬಹಳ ಮೆತ್ತಾಗಿರ್ತದೆ ಅದು. ಇದು ಜಬೋಟಿ ಕಾಬದಲ್ಲಿ ಸಬರ ಅಂತ ಹೇಳುವಂಥದ್ದು. ನೋಡಿ ಇಡೀ ಮರದಲ್ಲಿ ಫ್ಲವರ್ ಬರ್ತಾ ಉಂಟು. ಇನ್ನೊಂದು 15-20 ದಿವಸ ಬಿಟ್ಟರೆ ಎಲ್ಲ ಫುಲ್ ಮರದಲ್ಲಿ ಕಪ್ಪಾಗುವ ಹಾಗೆ, ಇಡೀ ಮರವೇ ಕಪ್ಪಾಗುವಷ್ಟು ದ್ರಾಕ್ಷಿ ಬರ್ತದೆ. ಇದು ಸಬರ ಅಂತ ಹೇಳುವಂಥ ತಳಿ. ಇಲ್ಲಿಂದ ಸ್ಟಾರ್ಟ್ ಆದರೆ ನೀವು ನೋಡಿ ಎಲ್ಲ ಇಡೀ ಮರದಲ್ಲಿ ಇರ್ತದೆ ಹಣ್ಣುಗಳು. ಈಗ ಫ್ಲವರ್ ಓಪನ್ ಆಗ್ತಾ ಉಂಟಷ್ಟೇ, ಇನ್ನೊಂದು 1 ತಿಂಗಳಿನ ಒಳಗಡೆ ಹಣ್ಣನ್ನು ಕಾಣ್ಬೋದು ಇದರಲ್ಲಿ. ಇದು ಮಲೇಷ್ಯಾದ ಮರದ ದ್ರಾಕ್ಷಿ. ಇದು ಬಕಾರಿಯ ಸ್ಪೀಸೀಸ್. ನಾನು ಆಗ ತೋರಿಸಿದ್ದು ಪ್ಲಿನಿಯ ಕುಟುಂಬದ್ದು. ಇದು ಬಕಾರಿಯ ಸ್ಪೀಸೀಸ್ ಅಂತ ಹೆಸರು, ರಾಂಬಾಯಿ ಅಂಥೇಳಿ. ಒಳಗಡೆ ರೆಡ್ ಕಲರ್, ಪಿಂಕ್ ಕಲರ್ ಪಲ್ಪ್ ಇರ್ತದೆ. ಇದೀಗ ಮಿಡಿ ಅಷ್ಟೇ, ಸಾಧಾರಣ ಮೇ ಕೊನೆಗೆ ಜೂನಿಗೆ ಹಣ್ಣು ಬರುವಂಥದ್ದು. ಹಣ್ಣಿನ ಒಳಗಡೆ ಪಿಂಕ್ ಕಲರ್ ಇರ್ತದೆ, ಸಿಪ್ಪೆ ತೆಗೆದು ಹಾಗೆ ದ್ರಾಕ್ಷಿ ಹಾಗೆ ತಿನ್ಲಿಕ್ಕೆ ಆಗುವಂಥದ್ದು. ಒಳ್ಳೆ ಟೇಸ್ಟ್ ಇದೆ. ಒಂಥರ ಜಸ್ಟ್ ಹೀಗೆ ಬಾಯಿಗೆ ಹಾಕಿದರೆ ಗುಳ್ಳೆ, ನೀರಿನ ಗುಳ್ಳೆಯನ್ನು ಬಾಯಿಗೆ ಒಳಗಡೆ ಹಾಕಿ ಕೂಡಲೇ ಕರಗಿ ಇದು ಚಿಕ್ಕ ಚಪ್ಪಟೆ ಬೀಜ ಕೂಡ ನಾವು ನಮ್ಮ ಕಾಮನ್ ದ್ರಾಕ್ಷಿಯಲ್ಲಿ ತಿನ್ನುವ ಹಾಗೆ ತಿನ್ಬೋದು. ತುಂಬ ಹಣ್ಣುಗಳನ್ನು ಬಿಡುವಂಥದ್ದು ಇದು. ಇದು ಕೂಡ ಮಿಲ್ಕ್ ಫ್ರೂಟ್, ನಾನು ಆಗ ತೋರಿಸಿದ್ದೇ ಹಣ್ಣೆ. ಹಣ್ಣಾಗಲಿಲ್ಲ. ಇದು ವರ್ಷದಲ್ಲಿ 3-4 ಸಲ ಬಿಡುವಂಥ ಆಲ್ ಸೀಸನ್ ವೆರೈಟಿ, ವರ್ಷ ಪೂರ್ತಿ ಅಂತ ಹೇಳಿ ಕರಿಬೋದು. ಹಣ್ಣಾಗಲಿಲ್ಲ, ಎಲ್ಲ ಹಸಿರು ಬಣ್ಣದ ಕಾಯಿಗಳನ್ನು ಈ ಥರ. ಇದರಲ್ಲಿ 3-4 ಕಲರ್ ಉಂಟು. ಪರ್ಪಲ್ ಇದೆ, ಇದು ಬ್ರೌನ್ ಕಲರಿಂದು, ತುಂಬ ಜಾಸ್ತಿ ಡಾರ್ಕ್ ಕಲರ್ ಬರುವುದಿಲ್ಲ, ಜಸ್ಟ್ ನಿಮಗೆ ಒಂದು ಸಾಫ್ಟ್ ಆಗಿರುವಂಥದ್ದು ಇದೆ. ಇಲ್ಲಿ ನೋಡಿ ತೋರಿಸ್ತೇನೆ. ಚಿಕ್ಕು ತಿಂದಾಗೆ ತಿನ್ಬೋದು. ಇದು ತುಂಬ ದೊಡ್ಡ ಬರುವುದಿಲ್ಲ ಹಣ್ಣು. ಸರಿ ಹಣ್ಣು ಒಂದು ಕಿತ್ತಳೆ ಎಷ್ಟು ದೊಡ್ಡದು ಬರ್ತದೆ. ಇದೀಗ ಆಫ್ ಸೀಸನಲ್ಲಿ ಹಣ್ಣಾದ ಕಾರಣ ಈ ಥರ ಇದೆ. ಇದು ಬ್ರೌನ್ ಕಲರೇ ಬರೋದು ನೋಡಿ, ಒಳಗಡೆ ಸ್ಟಾರ್ ಥರ ಬರ್ತದೆ. ಈಗ ಆಫ್ ಸೀಸನ್ ಆಗಿದ್ದ ಒಂದೇ ಬೀಜ, ಇಲ್ದಿದ್ದು ಸರಿ ಸ್ಟಾರ್ನಾಗೆ ಬರಬೇಕು. ಹೀಗೆ ಮಾರ್ಕ್ಗಳು ಇಲ್ಲಿ 5 ಬೀಜ ಬರಬೇಕು ಹೀಗೆ. ಇದನ್ನು ಈ ಥರ ಸ್ಕೂಪ್ ಮಾಡಿ, ಹೊರಗಡೆ ಮೈಣ ಇದ್ದ ಕಾರಣ ಈ ಥರ ಚಮಚದಲ್ಲಿ ಸ್ಕೂಪ್ ಮಾಡಿ ತಿನ್ನೋದು ಒಳ್ಳೆಯದು. ಇಲ್ಲದಿದ್ದರೆ ಸ್ವಲ್ಪ ತುಟಿಗೆ ಅಂಟ್ತದೆ ಅದು ಮೈಣ. ಸೇಮ್ ಚಿಕ್ಕುವಿನದ್ದೇ ಟೇಸ್ಟ್ ಇರ್ತದೆ, ಒಳ್ಳೆ ಸ್ವೀಟ್ ಇರ್ತದೆ. ದೊಡ್ಡ ಹಣ್ಣು, ನಿಜವಾಗಿ ದೊಡ್ಡ ಹಣ್ಣು. ಸಿಪ್ಪೆ ತೆಗೆಯದೆ ತಿನ್ನಲಿಕ್ಕೆ ಸ್ವಲ್ಪ ಮೈಣ ಇರ್ತದೆ ಅದರಲ್ಲಿ, ಹಾಗಾಗಿ ಸಿಪ್ಪೆಯನ್ನು ಕಟ್ ಮಾಡಿ, ಚಮಚ ಇದ್ದರೆ ಸುಲಭ ಆಗ್ತದೆ ಚಮಚದಲ್ಲಿ ಸ್ಕೂಪ್ ಮಾಡಿ ತಿನ್ನಲಿಕ್ಕೆ. ಅದನ್ನು ತುಂಬ ಹಿಡಿತದೆ ಹಣ್ಣು. ಆ್ಯಕ್ಚುಲಿ ಇದು ಆಫ್ ಸೀಸನ್ ಆದ ಕಾರಣ ಹಣ್ಣು ಚಿಕ್ಕದುಂಟು. ಸಾಧಾರಣ ನಮ್ಮ ಮುಸುಂಬಿ ಗಾತ್ರದ ಹಣ್ಣಿದು. ಒಳ್ಳೆ ಸ್ವೀಟ್ ಬರ್ತದೆ, ಸರಿಯಾಗಿ ಹಣ್ಣಾದರೆ ಒಳ್ಳೆ ಇದರ ಸೇಮ್ ನಮ್ಮ ಬೆಳೆದ ಚಿಕ್ಕುವಿನ ಹಾಗೆ ಬರ್ತದೆ. ಮೋತಿ ಫ್ರೂಟ್ ಅಂತೇಳಿ ಕರೀತಾರೆ. ಹೂ ಬರ್ತಾ ಉಂಟಷ್ಟೇ, ಇದೆಲ್ಲ ಹೂವಿನ ಮೊಗ್ಗುಗಳು. ಜೂನಿಗೆ ಹಣ್ಣಾಗೋದು ಇದು. ಕೋಳಿ ಜುಟ್ಟು ಹಣ್ಣು ಅಂತಲೇ ಕರೀತಾರೆ ಅದನ್ನು. ಯಾಕಂದರೆ ಕೋಳಿಯ ಜುಟ್ಟಿನ ಬಣ್ಣ ಇರ್ತದೆ, ಡಾರ್ಕ್ ರೆಡ್ ಬಣ್ಣ. ಒಳಗಡೆ ಇದು ಕೂಡ ದ್ರಾಕ್ಷಿಯಾಗಿ 3 ಪ್ಯಾಲೆಟ್ ಇರ್ತದೆ, 3 ದಳ ಇರ್ತದೆ ಓಪನ್ ಮಾಡಿದರೆ. ಇದು ಚೆರಿಯಲ್ಲಿ ಒಂದು ವೆರೈಟಿ, ಸುರಿನಾಮ್ ಚೆರಿ ಅಂತೇಳಿ ಕರೀತಾರೆ. ಸುರಿನಾಮ್ ದೇಶದ್ದು. ತುಂಬ ಹಣ್ಣು ಬರ್ತದೆ, ಕೆಂಪು ಕಲರಿಂದು ಚೀನಿಕಾಯಿಯಾಗಿ ಇರ್ತದೆ. ಕಾಯಿ ನೋಡುವಾಗ ಕೆಂಪು ಕಲರ್ದು ಚಿಕ್ಕ ಚೀನಿಕಾಯಿಯಾಗಿ ಇರ್ತದೆ, ಲೈನ್ ಪಟ್ಟಿ ಬಂದು. ಪಿಕ್ ಆ್ಯಂಡ್ ಇಟ್, ಇದೆಲ್ಲ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ, ಸಾಫ್ಟ್ ಇರ್ತದೆ. ಹೆಚ್ಚಾಗಿ ಹಕ್ಕಿಗಳು ಮತ್ತು ಮಕ್ಕಳಿಗೆ, ನಾನು ಆಗಲೇ ಹೇಳಿದಾಗೆ ಚೆರಿ ಬೆರೀಸ್ ಎಲ್ಲ ಕಲರ್ ಚೇಂಜ್ ಆಗುವಾಗಲೇ ಮಕ್ಕಳು ತಿನ್ನುವಂಥದ್ದು. ತುಂಬ ಸ್ವೀಟ್ ಅಂತಲ್ಲ, ಇದು ಹುಳಿ ಸಿಹಿ ಮಿಕ್ಸ್ ಇರ್ತದೆ. ಇದು ಬ್ಯಾಂಕಾಕ್ ಆ್ಯಪಲ್ ಅಥವಾ ವಾಟರ್ ಆ್ಯಪಲ್ ಅಂತೇಳಿ ಕರೀತಾರೆ. ಇದರಲ್ಲಿ ಇದು ನಾರ್ಮಲ್ ವೆರೈಟಿ. ಸುಮಾರು ಒಂದು 60-70 ಜಾತಿ ವಾಟರ್ ಆ್ಯಪಲ್ಗಳು ಉಂಟು ಬೇರೆ ಬೇರೆ. ಮತ್ತೆ ತೋರಿಸ್ತೀನಿ ನನ್ನಲ್ಲಿ. ಕ್ಷದ ಮರ ದ್ರಾಕ್ಷಿ, ಹೆಸರು ಬರ್ಮಿಸ್ ಟ್ರೀ ಗ್ರೇಪ್ ಅಂತೇಳಿ, ಬಕರಿಯ ರೆಶಮೋಸ ಅಂತ ಹೇಳಿದ್ರೆ ಬೊಟೆನಿಕಲ್ ನೇಮ್. ಇದೆಲ್ಲ ಬಕರಿಯ ಸ್ಪೀಸೀಸ್ನಲ್ಲಿ ಬರುವಂಥ ಹಣ್ಣುಗಳು. ತುಂಬ ಇನ್ನೂ ಒಂದು ತಿಂಗಳ ಒಳಗಡೆ ಈ ಬಕರಿಯ ಸ್ಪೀಸೀಸ್ಗೆಲ್ಲ ಇನ್ನೊಂದು 1-2 ತಿಂಗಳು ಬೇಕಾಗ್ತದೆ ಹಣ್ಣು ಬರಲಿ. ಹೇಗೆ ಮಾರಾಟ ಮಾಡ್ತಾರೆ? ಇಲ್ಲ, ನಾವಂತಂದ್ರೆ ನಮ್ಮ ಇದರಲ್ಲಿ ಮಾರಾಟ ಕಮರ್ಷಿಯಲ್ ಆಗಿ ಮಾಡ್ತಾರೆ ಇದನ್ನ. ಥೈಲ್ಯಾಂಡ್ ಅಲ್ಲಿ ಮತ್ತೆ ಮಲೇಷ್ಯಾ, ಇಂಡೋನೇಷ್ಯಾದಲ್ಲೆಲ್ಲ ಹೋದ್ರೆ ಈ ಸೀಸನ್ ಅಲ್ಲಿ ರಾಶಿಗಟ್ಟಲೆ ಇಟ್ಕೊಂಡು ಮಾರಾಟ ಮಾಡ್ತಾರೆ ಇದನ್ನ.
ಬಟ್ ನಮಗೆ ಇಲ್ಲಿ ಮಾರಾಟದ ಉದ್ದೇಶ ಇಲ್ಲ. ನಾವು ಇಲ್ಲಿ ಪ್ರಾಣಿ ಪಕ್ಷಿಗಳು ತಿಂತದೆ, ಇಲ್ಲದಿದ್ದರೆ ಯಾವ ಟೈಮಲ್ಲಿ ಇಲ್ಲಿ ಶಾಲೆ ಮಕ್ಕಳು ಇರ್ಬೋದು, ವಿಸಿಟರ್ಸ್ ಇರ್ತಾರೆ, ಅವರಿಗೆ ಹಣ್ಣನ್ನು ತೋರಿಸಲಿಕ್ಕೆ ಮತ್ತು ಒಂದೊಂದು ಹಣ್ಣು ಆ ಥರ ತಿಂದೆ ಮುಗೀತದೆ ನಮಗೆ ಹೆಚ್ಚಾಗಿ. ಆ್ಯಕ್ಚುಲಿ ಇದು ಹುಳಿ ತಿಂದು ನೋಡಿ, ಕಚ್ಚಿ ಮಾಡಿ ನೀವು ಖರ್ಚು ತಿಂದು ನೋಡಿ, ತಿನ್ಬೋದು. ಅಮಟೆಕಾಯಿ ತಿಂದಾಗೆ ಹುಳಿ ಮತ್ತು ಹುಳಿ ಸಿಹಿ ಇಲ್ಲ, ಕಹಿ ಮತ್ತು ಕಹಿ ಅಲ್ಲ, ಒಂಥರ ಟೇಸ್ಟ್ ಲೇಟ್ ಸ್ವಲ್ಪ